ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸ ರಾಜರತ್ನನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯೇ ನೆನೆದು ಪ್ರೀತಿ ಹಂಚಿರುವ. ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ. ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು. ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ. ಆ ಕಥೆಯಲ್ಲಿದ್ದ ರಾಜ ನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ನಾನು ನಿಮ್ಮ ಪುನೀತ್ ರಾಜ್ಕುಮಾರ್. ನನ್ನ ಲೇಟೆಸ್ಟ್ ಸಿನಿಮಾ ರಾಜ್ಕುಮಾರ ಹಾಡುಗಳನ್ನ ಕೇಳಿ ನೋಡಿ ಓನ್ಲಿ ಆನ್ ಡಿ ಬೀಟ್ಸ್ ಯೂಟ್ಯೂಬ್ ಚಾನಲ್. ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತಾರು ಹುಟ್ಟುಹಬ್ಬದ ಶುಭಾಶಯಗಳ ಅಂಗವಾಗಿ ಸಾಕಷ್ಟು ನಮ್ಮ ಬಂಧು ಬಳಗದವರು, ಸ್ನೇಹಿತರು, ನಮ್ಮ ಹಿತೈಷಿಗಳು, ನಮ್ಮ ಅಭಿಮಾನಿಗಳು
ಇವರೆಲ್ಲ ಕೂಡ ಸಾರ್ವಜನಿಕವಾಗಿ ಇವತ್ತು ಬಹಳ ಸಂತೋಷವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಬಂದಿದ್ದಾರೆ. ಈಗಾಗಲೇ ಬಂದು ಅವರಿಗೆ ಕೇಕ್ ಕತ್ತರಿಸುವುದರ ಮೂಲಕ ಜ್ಯೋತಿ ಬೆಳಗಿಸಿ ಅವರಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಬಹಳ ಸಂತೋಷ. ಮನುಷ್ಯನ ಜೀವನದ ಬದುಕಿನಲ್ಲಿ ಖುಷಿಯಾಗಿರಬೇಕು, ಆನಂದವಾಗಿರಬೇಕು. ಸಾರ್ವಜನಿಕರ ಜೀವನದಲ್ಲಿ ಎಲ್ಲರನ್ನೂ ಸಹಮತವಾಗಿ ಸ್ನೇಹಿತರಾಗಿ ಅವರ ಜೊತೆಯಲ್ಲಿ ಬೆರೆತು ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ನಮ್ಮ ಬದುಕು ಯಾವಾಗಲೂ ಸುಂದರವಾಗಿದೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗೆ ಇನ್ನೂ ಭಾಳ ವಿಜೃಂಭಣೆ ಈಗ ಮಾಡಬೇಕು ಅಂತೇಳಿ ನಾವು ನೆನೆಸ್ಕೊಂಡಿದ್ವಿ. ಆದರೆ ನಮ್ಗೆ ಇವತ್ತು ಬರ್ತಡೇ, ನಾಳೆ ಗಿರಿಜಾ ಕಲ್ಯಾಣ, ಮಹಾಶಿವರಾತ್ರಿ ಹಬ್ಬ, ನಾಳೆ ಗಿರಿಜಾ ಕಲ್ಯಾಣ, ನಾಳಿದ್ದು ಮಹಾಶಿವರಾತ್ರಿ. ಅದಕ್ಕೆ ನಾನು ಕೂಡ ಮಹಾಶಿವರಾತ್ರಿ ವರ್ಷಕ್ಕೊಂದು ಸಾರಿ ಬರ್ತಕ್ಕಂಥ ಮಹಾಶಿವರಾತ್ರಿ, ಆ ಶಿವರಾತ್ರಿ ಹಬ್ಬಕ್ಕೆ ಕೂಡ ಮುಂಗಡವಾಗಿ ನಾನು ಈ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಎಲ್ಲರೂ ಕೂಡ 2 ದಿನಗಳ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತ ಮಹಾಶಯರು, ದಾನಿಗಳು, ಮಹಾದಾನಿಗಳು ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ರಥೋತ್ಸವದ ಕಾರ್ಯಕ್ರಮವನ್ನು ಕಣ್ತುಂಬಿಸಿಕೊಂಡು ಆ ದೇವರ ಅನುಗ್ರಹ, ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತೇಳಿ ನಾನು ಎಲ್ಲ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೀನಿ. ಸರ್, ಹೊಸಕೋಟೆ ಕ್ಷೇತ್ರ ಹೇಳಿದ್ದೀನಲ್ಲ, ಇವಾಗ ಇಲ್ಲ ಸರ್, ಬರಬೇಕು ಅನ್ನೋ ಸಮಯಗಳು ನೋಡಿಕೊಂಡು ಬರೋಂಥ ಸಂದರ್ಭಗಳು ನೋಡಿಕೊಂಡು ಬರ್ತೀವಿ ಅಂತ ಹೇಳಿದ್ರಿ ಸರ್. ಒಬ್ಬ ಯುವ ನಾಯಕರು ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ. ಸೊ ಅದಕ್ಕೆ ನಿಮ್ಮ ಒಪ್ಪುತ್ತಾ? ಇನ್ನೂ 2 ವರ್ಷ ಚುನಾವಣೆಗಳಿದ್ದಾವೆ. ಅಷ್ಟರೊಳಗಡೆ ಎಲ್ಲ ಆಗು ಹೋಗುಗಳು ನೋಡಿಕೊಂಡು ಸಂದರ್ಭಗಳು ಸರಿಪಡಿಸಿಕೊಂಡು ಬರ್ತೇವೆ. ಓಕೆ, ಥ್ಯಾಂಕ್ ಯು. ಇನ್ನು ದೊಡ್ಡಚರ್ಪಾಳ್ಯ ಗ್ರಾಮದಲ್ಲಿ ಟಿವಿ ಅಭಿಮಾನಿಗಳು, ನಮ್ಮ ಸ್ನೇಹಿತರು, ಎಲ್ಲ ಸೇರಿ ಸ್ವಯಂ ಪ್ರೇರಿತವಾಗಿ ಬರ್ತಡೆಯನ್ನು ಆಚರಣೆ ಮಾಡಿದ್ದಾರೆ. ನಾನು ಬೆಳಗ್ಗೆ ತಾನೇ ಬಂದೆ. ನಾನು ಅದೇ ರೀತಿಯಾಗಿ ಇವತ್ತಿಗೆ ನಮ್ಮ ಸ್ವಗೃಹದಲ್ಲಿ ಒಂದು ನನ್ನದಾದಂಥ ಒಂದು ಕೇಕ್ ಕಟ್ ಮುಖೇನ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ. ಪ್ರತಿ ವರ್ಷದಂತೆ ಕೂಡ ನಾವು ಭಾಳ ಸರಳವಾಗಿ ಬರ್ತಡೆಯನ್ನು ಅದೇ ರೀತಿಯಾಗಿ ಈ ವರ್ಷ ಕೂಡ ನಾವು ಸರಳವಾಗಿ ಆಚರಣೆ ಮಾಡಿದ್ದೀವಿ. ಅದೇ ರೀತಿ ಇದಾದ ನಂತರ ನಾವು ಗೋಶಾಲೆ ಕಾರ್ಯಕ್ರಮದಲ್ಲಿ ಅದೇ ರೀತಿಯಾಗಿ ಮಹಾಶಿವರಾತ್ರಿ ನಾಳೆ ಸಲುವಾಗಿ ಅದೇ ರೀತಿಯಾಗಿ ಮಹಾಶಿವರಾತ್ರಿ ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ರಥೋತ್ಸವದಲ್ಲಿ ಭಾಗವಹಿಸಿ ನಮ್ಮ ದೇವರ ಎಷ್ಟು ಜನ ಕಾಪುರದಿಂದ ರಾಜೇಶ್ವರ ಬರ್ತಾರೆ ಅಂತ ಈಗ ನಾವು ಮೊನ್ನೆ ಕೂಡ ಒಂದು ಜನವರಿ 18ನೇ ತಾರೀಕು ಎಲ್ಲ ಕೋಟೆಯ ಮುಖಂಡರು ಸ್ವಯಂ ಪ್ರೇರಿತವಾಗಿ ಬಂದು MTB ನಾಗರಾಜನವ್ರನ್ನ ಭೇಟಿಯಾಗಿ ಅವರ ಕುಂದುಕೊರತೆಗಳನ್ನು ಕೂಡ ಅವರು ಹೇಳಿದ್ದಾರೆ. ನಾವು ಕೂಡ ಅವತ್ತು ಆ ಒಂದು ಮೀಟಿಂಗ್ನಲ್ಲಿ ನಾವು ಅವರ ಒಂದು ಕುಂದುಕೊರತೆಗಳನ್ನು ನಾವು ಕೇಳಿ ಬರ್ತಕ್ಕಂಥ ಮುಂದಿನಲ್ಲಿ ಒಂದು 9 ವಾರದ ನಿರ್ಧಾರವನ್ನು ತಗೊಂಡು ನಾವು ಬರ್ತೀರಿ ಅಂತ ಹೇಳಿದ್ದೀರಿ. ಆ ಮಾತಿಗೆ ನಾವೀಗ ಕೂಡ ಬರ್ತಾ ಇದ್ದೀವಿ.